ಉದ್ಯೋಗ ಭರ್ತಿಯಲ್ಲಿ ಒಳಮೀಸಲಾತಿಗೆ ಒತ್ತಾಯಿಸಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ಭಾರೀ ಜನಸ್ತೋಮ. ಒಳಮೀಸಲಾತಿಯಿಲ್ಲದೆ ಉದ್ಯೋಗ ಭರ್ತಿ ಮಾಡುವ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರಮಾಣದ ಜನಸ್ತೋಮ ನೆರೆದಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಮಂದಿ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಆಂಧ್ರಪ್ರದೇಶದ ಮಾದಿಗ ದಂಡೋರ ಮುಖಂಡ ಮಂದಕೃಷ್ಣ, ಬಹುಜನ ಸಮಾಜ ಪಕ್ಷದ ಮುಖಂಡ ಮಾರಸಂದ್ರ ಮುನಿಯಪ್ಪ, ಮಾದಿಗ ದಂಡೋರ ಮುಖಂಡ ನರಸಪ್ಪ ದಂಡೋರ, ಅಹಿಂದ ಸಂಘಟನೆಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಮುತ್ತುರಾಜ್, ಒಳ ಮೀಸಲಾತಿ ಹೋರಾಟ ಭಾಸ್ಕರ್ ಪ್ರಸಾದ್, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೇಶವಮೂರ್ತಿ, ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಜಿಎಂ ಬಬಲಾದ, ಪ್ರಧಾನ ಕಾರ್ಯದರ್ಶಿ ನಿಂಗರಾಜ ಗುಳೆ, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಬಿ. ಖಜಾಂಜಿ ಸುರೇಶ್ ಕಟ್ಟಿಮನಿ, ನಿರ್ದೇಶರು ಭೀಮಾಶಂಕರ ಬಿಲ್ಲವ, ಎಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷರು ಸುನೀಲ ಕಲಾಬಂಡಿ, ಉಪಾಧ್ಯಕ್ಷ ಎಲು ಇಂಗಳಗಿ, ಪ್ರಧಾನ ಕಾರ್ಯದರ್ಶಿ ಗುರುದೇವ, ಕಾರ್ಯದರ್ಶಿ ಚಂದಪ್ಪ ತಾಜನಪುರ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ತ್ಯಾಗರಾಜ್, ವಿವಿಧ ಮಠಗಳ ಸ್ವಾಮೀಜಿಗಳು ಭಾಗವಹಿಸಿದ್ದರು. 7ನೇ ತಾರೀಕು ಸಚಿವ ಸಂಪುಟ ಸಭೆ ಆಗುತ್ತೆ. ಸ್ವಲ್ಪ ತಾವು ನಿಮ್ಮ ಹೋರಾಟಕ್ಕೆ ನಮ್ಮ ಗೌರವ ಇದೆ. ನಿಮ್ಮ ಹೋರಾಟದ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಬೇರೆ ಅಭಿಪ್ರಾಯ ಇಲ್ಲ. ನೀವು ಅದಕ್ಕೋಸ್ಕರ ಈಗ ಯಾವುದೇ ಒಂದು ತೀರ್ಮಾನ ಆದ್ರೆ ಅದು ಸ್ಪಷ್ಟವಾಗಿ ಕೂಡಿರ್ಬೇಕು. ಒಂದು ಅಭಿಪ್ರಾಯ ಆಗ್ಬಾರ್ದು. ತೀರ್ಮಾನನೇ ಬೇರೆ, ಅಭಿಪ್ರಾಯನೇ ಬೇರೆ. ಆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ತಗೊಳ್ತೀವಿ, ಒಂದು ಒಳ್ಳೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮೀಸಲಾತಿಯಲ್ಲಿ ಒಳ ಮೀಸಲಾತಿ, ಈ ಮೀಸಲಾತಿ ಅನ್ನೋದ್ರಲ್ಲಿ ಒಳ ಮೀಸಲಾತಿ ಬಗ್ಗೆ ಸುಮಾರು 35 ವರ್ಷಗಳಿಂದ ಈ ಒಂದು ಹೋರಾಟ ಆರಂಭ ಆಗಿದೆ ಅಂತ ಹೇಳಿ ಸರ್ಕಾರದಲ್ಲೇ ದಾಖಲೆ ಇದೆ. ನೂರಾರು ಜನ ಹೋರಾಟಗಾರರು, ಸಾವಿರಾರು ಜನ ಸಂಘಟನೆಗಳು ತಮ್ಮ ಪ್ರಾಣಗಳನ್ನ ತ್ಯಾಗ ಮಾಡಿ ಈ ನ್ಯಾಯ ಸಿಗಬೇಕು ಅಂತ ಹೇಳಿ ಮೀಸಲಾತಿಯಲ್ಲೇ ಒಳ ಮೀಸಲಾತಿ ಅನ್ನೋದು 101 ಜಾತಿಯಲ್ಲಿ ಇರ್ತಕ್ಕಂಥ ಜಾತಿಗೆ ಸಮನಾಗಿ ಹಂಚಿಕೆ ಆಗ್ಬೇಕು ಅನ್ನೋದೇ ಈ ಒಂದು ಮೀಸಲಾತಿಯ ಒಂದು ತತ್ವ ಪರಿಣಾಮ. ಇದನ್ನ ಆಳುವ ಸರ್ಕಾರ ಯಾವ ರೀತಿ ಇದನ್ನ ದ್ವಂದ್ವಕ್ಕೆ ಪಡಿಸಿದೆ ಅಂತಂದ್ರೆ, ಇದು ಸಮಸ್ಯೆ ಇನ್ನೂ ಉಲ್ಬಣ ಆಗಲಿ ಅನ್ನೋ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ 35 ವರ್ಷದಿಂದ. ಇದರಲ್ಲಿ ಈಗಾಗಲೇ ಸುಮಾರು ಆಯೋಗದವರು ವರದಿ ಕೊಟ್ಟಿದ್ದಾರೆ. ಅದಾದ ನಂತರ ಇದು ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಕೇಂದ್ರ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ನ 7 ಜನ ನ್ಯಾಯಾಧೀಶರು ಇದು ರಾಜ್ಯ ಸರ್ಕಾರ ಮಾಡಬಹುದು, ಇದರಲ್ಲಿ ಅನ್ಯಾಯ ಆಗಿದೆ, ಸಮನಾಗಿ ಮೀಸಲಾತಿ ಹಂಚೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಅವರು ಕೊಟ್ಟರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಈ ಮಹಾಭಾರತದ ಚರಿತ್ರೆಯಲ್ಲಿ ಧೃತರಾಷ್ಟ್ರ ಕುರುಡನ ತರ ಯಾವ ರೀತಿ ವರ್ತನೆ ಮಾಡಿದ್ನೋ ಆ ರೀತಿ ಇವರು ಆಯೋಗಗಳನ್ನ ರಚನೆ ಮಾಡೋದು, ಕೇಳಿಸಿದ್ರು ಹೋರಾಟ ನಡೆದ್ರು ನಡೀಲಿಲ್ಲ ಅನ್ನೋದನ್ನ ಕ್ರಿಯೇಟ್ ಮಾಡಿ ಅನೇಕ ಸಮಸ್ಯೆಗಳಿಗೆ ಕಾರಣರಾಗಿದ್ದಾರೆ. ಇದು ಹೋಗ್ತಾ ಹೋಗ್ತಾ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂದ್ರೆ, ಈಗ ನೋಡಿ ಮೊನ್ನೆ 12ನೇ ತಾರೀಕು ಅವ್ರು ಕ್ಯಾಬಿನೆಟ್ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಿ ಮಾದಿಗ ಸಮುದಾಯದ ಎಲ್ಲಾ ಸಂಘಟನೆಗಳು ರಾಜ್ಯಾದ್ಯಂತ ರಾಜ್ಯದಲ್ಲಿ ಇರ್ತಕ್ಕಂಥ 35 ಜಿಲ್ಲೆಗಳಿಂದ ಹೋರಾಟಗಳು ನಡೆದ್ರು ಯಾವ ರೀತಿ ಇವರು ಗಣನೆಗೆ ತಗೊಳ್ಳಿಲ್ಲ. ಆದ್ರಿಂದ ಇದು ಮುಂದೆ ಹೋಗ್ತಾ ಮುಂದಿನ ಒಂದು ದಿನಗಳಲ್ಲಿ ಈಗ ಅವರು 12ನೇ ತಾರೀಕು ಕ್ಯಾಬಿನೆಟ್ ಮಾಡ್ತೀವಿ ಅಂತಂದ್ರು. ತದಾದ ನಂತರ ತಕ್ಷಣ 15 ದಿವಸ ಮುಂದೂಡಿ 27ಕ್ಕೂ ಮುಂದೂಡಿದ್ದಾರೆ. 27ನೇ ತಾರೀಕು ನಾನು ಕ್ಯಾಬಿನೆಟ್ ಮಾಡ್ತೀನಿ, 15ನೇ ತಾರೀಕು ಮಾಡ್ತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಆಮೇಲೆ ಇದರಲ್ಲಿ ನಮ್ಮ ಮಾದಿಗ ಸಮುದಾಯದ ಮಂತ್ರಿಗಳಾದ ಶ್ರೀ ಕೆ. ಮುನಿಯಪ್ಪ ಅವ್ರನ್ನ ಒಂದು ರೀತಿ ಧರ್ಮ ಸಂಘಟನೆಗೆ ಶಿಕ್ಷಿಸಿ ಯಾವ ಸಂಘಟನೆ ಎಲ್ಲಿ ಹೋರಾಟ ಮಾಡ್ತದೆ ಅದ್ರ ಪರವಾಗಿ ಅವ್ರ ಕೈಲಿ ಹೇಳಿಕೆ ಕೊಡ್ತೀವಿ. ಈಗ ಮುಂದಿನ 27ನೇ ತಾರೀಕು ಮಾಡ್ಬಿಡ್ತೀವಿ, ನೀವು ಯಾವುದೇ ರೀತಿ ಸಂಘಗಳಿಗೆ ಪ್ರತಿಭಟನೆ ಹೋರಾಟಗಳು ಬೇಡ ಅಂತ ಅವ್ರು ತಪ್ಪದಾರಿಗಳಿರೋದು.
ಅವ್ರನ್ನೊಂದು ಧರ್ಮರಾಯನ ರೀತಿಯಲ್ಲಿ ನಡ್ಕೊಂಡ್ಬಿಡ್ತಾರೆ. ಸಂಧಾನ ನೀನ್ ಮಾಡ್ತಾ ಇರೋ, ಅವ್ರು ಹೋರಾಟ ಮಾಡ್ತಾನೆ ಇರಲಿ, ನಾವು ಸರ್ಕಾರ ನಡೆಸ್ಕೊಂಡು ಹೋಗೋಣ. ಇದು ಸಿದ್ದರಾಮಯ್ಯನವರು ಮಹಾನ್ ಬುದ್ಧಿವಾಗಿ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಅಂತ ಬಿರುದು ತಗೊಂಡು 17 ಬಜೆಟ್ ಮಂಡಿಸಿದ್ರು 12 ಹಣ್ಣುಗಳನ್ನ 2 ಭಾಗ ಮಾಡಿ 6 ಜನಕ್ಕೆ ಕೊಡೋದಕ್ಕೆ ವಿಫಲರಾಗಿದೆ. ಇದು ಗ್ರಾಮಾಂತರ ಪ್ರದೇಶದಲ್ಲಿ ಒಬ್ಬ ಕುರಿ ಕಾಯೋನು ಹಣ್ಣುಗಳನ್ನ 2 ಕಡೆ ಭಾಗ ಮಾಡೋದಕ್ಕೆ ಇಷ್ಟು ಸಮಸ್ಯೆ ಗೊಂದಲನ ಉದ್ಭವನ ಮಾಡಿ, ಇಷ್ಟು ಆಯೋಗಗಳು ಮಾಡಿ, ಸುಪ್ರೀಂ ಕೋರ್ಟ್ ಹೇಳಿದ್ರು ಕೇಳ್ದಿರಾ, ಸಾವಿರಾರು ಲಕ್ಷಾಂತರ ಮಾದಿಗ ಸಮೂಹದ ಸಂಘಟನೆಗಳು ಹೋರಾಟ ಮಾಡಿದ್ರು ಸಹ, 35 ವರ್ಷಗಳು ನಡೆದ್ರು ಸಹ ಅವ್ರು ಯಾವುದೇ ರೀತಿ ತಗೊಳ್ತಾ ಇರೋದು ನೋಡಿದ್ರೆ ಉತ್ತರ ವಾತ್ಸಲ್ಯರು ಮುಂದಿನ ಪೀಳಿಗೆಗೆ ಮಾರ್ಕಾಗಿ ಇವರು ಧೃತರಾಷ್ಟ್ರ ಮಹಾಭಾರತದಲ್ಲಿ ಏನು ಧೃತರಾಷ್ಟ್ರ ತನ್ನ ಮಗನಿಗೋಸ್ಕರ ಯಾವ ರೀತಿ ಈ ಒಂದು ಮಹಾಭಾರತ ನಡಿಬೇಕು ಪಾಂಡವರು ಕೌರವರು ಅಂತ ಮಾಡ್ದ ಅನ್ನೋ ಒಂದು ಇತಿಹಾಸಕ್ಕೆ ಇವರು ದಾಖಲೆ ಆಗ್ತಾರೆ. ದಯವಿಟ್ಟು ಇದನ್ನ ಮರೆತವರು ಕೂಡಲೇ ಇದನ್ನ ಪರಿಹಾರ ಮಾಡಿದ್ರೆ ರಾಜ್ಯದ ಜನತೆಗೆ ಬಹಳ ನೆಮ್ಮದಿ ಶಾಂತಿ ಸಿಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಯ ಲಿಂಗಯ್ಯ, ಡಾಕ್ಟರ್ ಅಂಬೇಡ್ಕರ್ ಹಿತರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷ.